ಓ, ಸಿದ್ಧಾಂತು ರಮೇಶ್ ಇಲ್ಲೇ ಇದ್ದೀರಿ? ಎಲ್ಲಿಗೆ ನಡೀತೈತಿ ಕೆಲಸ ಎಲ್ಲ? ಆಫೀಸ್ ಕ್ಲೀನಿಂಗ್ ಎಲ್ಲ ಆಯ್ತಾ? ಹ್ಞೂ ಅಣ್ಣ, ಆಫೀಸ್ ಕ್ಲೀನಿಂಗ್ ಆಗೈತಿ, ಇನ್ನೊಂದು ಚೂರು ಐತಷ್ಟ. ಈಗ ಫ್ಯಾಕ್ಟ್ರಿ ಕ್ಲೀನಿಂಗ್ ಎಲ್ಲ ಆಗೈತಿ, ಮತ್ತು ವರ್ಕರ್ಸ್ಗೆಲ್ಲ ಸುಟಿ ಕೊಡೋದಿದ್ದಿಲ್ಲ 2 ದಿನ. ಇವತ್ತು ಗುರುವಾರ ಅಲ್ಲ, ಗುರುವಾರ ಶುಕ್ರವಾರ ಶನಿವಾರ 3 ದಿನ ಸುಟಿ ಕೊಟ್ಬಿಟ್ಟಿದ್ದಾನೆ. ಈಗ ಒಮ್ಮೆಗೆ ಮಂಡೇನ ಬರೋದವ್ರು. ಹೀಗಾಗಿ ಪೂಜೆ ದಿನ ಅಷ್ಟೇ ಬಾ ಅಂತೈತಿ, ಯಾರಿಗೆ ಅನುಕೂಲಕ್ಕೈತೆ ಅವ್ರಿಗೆ, ಇಲ್ಲಾಂದ್ರೆ ಸುಟ್ಟಿ ಕೊಟ್ಬಿಟ್ಟೈತಿ. ಈಗ ಇಲ್ಲಿ ಕ್ಲೀನಿಂಗ್ ಎಲ್ಲ ನಡೆದತಾನ, ಅಲ್ಲಿ ಒಳಗೆ ಅಲಂಕಾರ ಮಾಡಕ್ಕೆ ಹೇಳಿನಿ. ದೇವಿ ಕುಂಡ್ರಿಸೋ ಜಾಗ ಏನಿರ್ತದಲ್ಲ, ಅವ್ರಿಗೆ ಅಲಂಕಾರ ಮಾಡಿ ಹೇಳಿನಿ. ಈ ಒಂದ್ಸಲ ಚೆಕ್ ಮಾಡಿಬಿಟ್ರೆ ಆಗಿ ಹೋಗ್ತೈತಿ. ಓ ಹೌದಾ, ಚಲೋ ಆಯ್ತು. ಆಮೇಲೆ ಫುಡ್ ಆರ್ಡ್ರ್ ಕೊಟ್ಟ ಕೇಟ್ರಿಂಗ್ನವ್ರಿಗೆ ಹೇಳಿದೆ? ಹಾಂ ನಾ ಹೇಳೀನಿ. ಐಟಮ್ ಇನ್ನೊಂಚೂರು ಕನ್ಫರ್ಮ್ ಮಾಡ್ಬೇಕಂತ ಹೇಳ್ಯಾರ. ನಾಳೆ ಒಂದು 11 ಗಂಟೆ 12 ಗಂಟೆ ಅಂತಂದ್ರೆ ಡೆಲಿವರಿ ಕೊಡ್ರಿ ಅಂತ ಹೇಳೀನಿ. ನಡೀತೈತಲ್ಲ, ನಾ ಇನ್ನೂ ಲಘು ಹೇಳ್ಬೇಕಾ ಮತ್ತು ಟೈಮಿಂಗ್ ಅವ್ರಿಗೆ? ಹ್ಞೂ, ಸಾಕು. ಹೆಂಗಿದ್ರು 1-2 ಗಂಟೆಗಲ್ಲ ಊಟ ಮಾಡೋದು, ಮತ್ತು ಭಾಳ ಲಘು ತರಿಸಿಟ್ಬಿಟ್ರೆ ಎಲ್ಲ ಆರು ಹೋಗ್ತೈತಿ. ಇರಲಿ, ಒಂದು 12 ತನಕ ಬಂದರೆ ಸಾಕು. ಆಮೇಲೆ ಭಟ್ರಿಗೆ ಹೇಳಿದೆ ಸಿದ್ಧಾಂತ? ಅಯ್ಯೋ ಇಲ್ಲಣ್ಣ, ನೀ ಹೇಳಿದ್ದೆ ಇಲ್ಲಲ್ಲ, ನಂಗೆ ನೆನಪೇ ಇಲ್ಲ. ಹೇಳ್ಬೇಕಾ ಭಟ್ರಿಗೆ? ಹ್ಞೂ, ಹೇಳಬೇಕು. ಮತ್ತು ಪೂಜೆದು ಅದು ಸೀರೆ ಉಡಿಸಿ ದೇವಿನೆಲ್ಲ ಕುಂಡ್ರಿಸ್ಬೇಕಲ್ಲ, ಯಾರು ಕುಂಡ್ರಿಸೋರು? ಮತ್ತು ಭಟ್ರ ಮಾಡೋರು ಅದನ್ನೆಲ್ಲ, ಭಟ್ರಿಗೆ ಹೇಳಬೇಕು. ಹ್ಞೂ, ನೀ ಬ್ಯಾಡ್ಬಿಡು. ನಾನು ಅವಾಗ ಫೋನ್ ಹಚ್ಚಿ ಹೇಳ್ತೇನೆ ಭಟ್ರಿಗೆ ಹೇಳಂತೇಳಿ, ಅವನ ಹೇಳಿ. ರಮೇಶ್, ಮತ್ತು ನಿಂದೇನಪ್ಪ ಕೆಲಸ? ಎಲ್ಲ ಸಿದ್ಧಾಂತ ಮಾಡೋದತ್ತು, ನೀ ಏನು ಮಾಡಿದಿ? ಅಣ್ಣ ಅದು ಆ, ಅದು ಹ್ಞೂ, ಸಾಕು. ಆಯಿ ಹೇಳಿದ್ದು ಸಾಕು. ಹ್ಞೂ, ಅದು ಬಿಡು. ವರ್ಕರ್ಸ್ಗೆಲ್ಲ ಗಿಫ್ಟ್ ಕೊಡ್ಬೇಕಂತ ಅಂದ್ಕೊಂಡಿನಿ. ನಾವು ರೆಗ್ಯುಲರಾಗಿ ಕೊಡ್ತೇವಲ್ಲ ಬೋನಸ್, ದೀಪಾವಳಿ ಬೋನಸ್ ಗಿಫ್ಟ್ಸ್ ಎಲ್ಲ, ಅಲ್ಲೇ ಆರ್ಡ್ರ್ ಕೊಟ್ಟೀನಿ. ಸೊ ಅವೆಲ್ಲ ರೆಡಿ ಇದ್ದಾವ, ನೋಡಿ ಚೆಕ್ ಮಾಡಿ ಅವನ್ನೆಲ್ಲ ಡೆಲಿವರಿ ತೊಗೊಂಡು ಬಾ ಹೋಗಿ. ಸರಿನಾ, ಅಡ್ರೆಸ್ ವಾಟ್ಸಪ್ ಮಾಡಿಬಿಡ್ತೀನಿ. ಹ್ಞೂ, ವಾಟ್ಸಪ್ ಮಾಡ್ತೀನಿ. ಆಮೇಲೆ ಚೆಕ್ ಟೇಬಲ್ ಮೇಲೆ ಐತಿ, ಅವ್ರಿಗೆ ಅಮೌಂಟ್ ಪೇ ಮಾಡಬೇಕಲ್ಲ, ಚೆಕ್ ಬರೆದಿಟ್ಟೀನಿ. ಅಲ್ಲಿ ನನ್ನ ಟೇಬಲ್ ಮೇಲೆ ಐತಿ ಆಫೀಸ್ನಾಗ. ಆ ಚೆಕ್ ತೊಗೊಂಡು ಹೋಗು. ಹ್ಞೂ, ಹ್ಞೂ ಸರಿ ಅಣ್ಣ. ಅಲ್ಲಿ 3-4 ಚೆಕ್ ಅದಾವೆ ನಿನಗೆ. ನಾ ಹೇಳಿದ ಚೆಕ್ ಅಂತ ಹೆಂಗೆ ಗೊತ್ತಾಕೈತಿ? ಎಷ್ಟು ಅಮೌಂಟಿಂದ ನಾ ಚೆಕ್? 5 ಲಕ್ಷದ ಐತಿ, ಒಂದು 10 ಲಕ್ಷದ ಐತಿ, ಒಂದು 20 ಲಕ್ಷದ ಐತಿ. ಅವೆಲ್ಲ ಬೇರೆ ಬೇರೆ ಇರುತ್ತೆ. ಗಿಫ್ಟ್ 5 ಲಕ್ಷದ ಕೊಡ್ಬೇಕು, ಅದಕ್ಕೆ ಅಷ್ಟು ಕೊಡು ಸಾಕು. ನಾ 5 ಲಕ್ಷದ ಅಷ್ಟೇನು? ಎಲ್ಲರಿಗೂ ಹೊಸ ಬಟ್ಟೆ, ಹಬ್ಬಕ್ಕೆ ಸ್ವೀಟ್ಸ್ ಬಾಕ್ಸ್, ಹೀಗಾಗಿ ಮತ್ತು ಎಲ್ಲ ವರ್ಕರ್ಸ್ಗೂ ಬೇಕಲ್ಲ, ಒಂದು 5 ಲಕ್ಷ ಬೇಕಾಗ್ತೈತಿ. ಅದಕ್ಕೆ 5 ಲಕ್ಷದ ಚೆಕ್ ಕೊಡ್ಬೇಕು. ನೋಡೋಣ, ಇನ್ನೂ ಹೆಚ್ಚು ಕಮ್ಮಿ ಆದ್ರೆ ಮಾತಾಡಕ್ಕೆ ಬರ್ತೈತಿ. ರಮೇಶ್, ಹಾಂ ಅಣ್ಣ. ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬೇಕು. ಆಮೇಲೆ ಪಲ್ಲವಿಗೆ ಶುಕ್ರವಾರ ಬೇಗ ಆಫೀಸಿಗೆ ಬಾ ಅಂತ ಹೇಳ್ಬೇಕು. ಎಲ್ಲರನ್ನೂ ಇನ್ವೈಟ್ ಮಾಡೋಕೆ ಒಬ್ಬರು ಮನೆಯವ್ರು ಇರಬೇಕಲ್ಲ, ಅದಕ್ಕೆ. ಸರಿ ಅಣ್ಣ, ಹೇಳ್ತೀನಿ. ಸರಿ. ಇವತ್ತು ಸಂಜೆ ಅಂದರೆ ಎಲ್ಲ ಗಿಫ್ಟ್ಸು ಡೆಲಿವರಿ ಬೇಕು. ಲಘು ಮುಗಿಸ್ಕೊಂಡು ಬಾ ಕೆಲಸ. ಆಯ್ತಣ್ಣ. ಇವ್ ರಮೇಶ್ ಹೇಳಿದ್ದು ಒಂದು ಕೆಲಸ ಬರೋಬ್ಬರ ಮಾಡಂಗಿಲ್ಲ. ಅವ್ನು ನೋಡು, ಸ್ವಲ್ಪ ಫಾಲೋಅಪ್ ಮಾಡ್ತೀರ ಅವ್ನು, ಯಾಕಂದ್ರೆ ಅವಂಗೆ ಕೆಲಸದ ಮೇಲೆ ಅಷ್ಟು ನಿಗಾ ಇರಂಗಿಲ್ಲಲ್ಲ ಸಿದ್ಧಾಂತದಕ್ಕೆ. ನಡಿ, ನಾವು ಅದು ಡೆಕೋರೇಷನ್ ಎಲ್ಲಿಗೆ ಬಂತು ಒಂದು ಸಲ ಚೆಕ್ ಮಾಡಿಬಿಡೋಣ. ಇನ್ನೂ ನಾವು ಫೋನ್ ಮಾಡಿಲ್ಲ, ಯಾರಿಗೆ ಕರಿಬೇಕಲ್ಲ, ಅದು ಡೆಕೋರೇಷನ್ ಚೆಕ್ ಮಾಡಿ ಕಾಲ್ ಮಾಡಿಬಿಡ್ತೀನಿ. ಅಲ್ಲಣ್ಣ, ಇನ್ವೈಟ್ ಮಾಡೋರ್ನೆಲ್ಲ ಇನ್ವೈಟ್ ಮಾಡಿಬಿಡ್ಬೇಕಿಲ್ಲ ನೀ. ಈಗ ಅವ್ರು ಬರೋಲ್ಲ ಅಂತಂದ್ರೆ ಸುಮ್ಮನೆ ಇಷ್ಟೆಲ್ಲ ಮಾಡಿನೂ ವೇಸ್ಟ್ ಆಗಬಾರ್ದಲ್ಲ. ಎಲ್ಲರನ್ನೂ ಮಾಡೀನಿ. ಅರುಣು ಭಾವ ಅವ್ರ ಮನೆಗೆ ಎಲ್ಲರೂ ಕರೆದೀನಿ, ಶಾಂತ ದೊಡ್ಡ ಮನೆಗೆ ಕರೆದೀನಿ, ಗಿರ್ಜಾ ಆಂಟಿ ಮನೆಗೂ ಕರೆದೀನಿ. ಇನ್ನೊಂದು ಸಲ ಫೋನ್ ಹಚ್ಚಿ ಕನ್ಫರ್ಮ್ ಮಾಡಿಬಿಡ್ತೇನೆ ಅಷ್ಟೆ. ಓ, ಕರ್ದೀಯಾ? ಹ್ಞೂ, ಹೇಳೀನಿ. ನಮ್ಮ ಮನೆಗೂ ಹಬ್ಬ ಐತಪ್ಪ, ಮೊದಲು ಬರೋಕ್ಕಾಗೋದಿಲ್ಲ ಅಂತಂದ್ರೆ ನಾನು ಹಿಂಗೆ ಫ್ಯಾಕ್ಟ್ರಾಗಿ ಇಟ್ಕೊಂಡಿನಿ ಅಂದ ತಕ್ಷಣ, ಆತು ತಗೋಪ್ಪ, ಬೆಳಗ್ಗೆ ಲಘುನ ಹೊಂಟುತ್ಲೆ ಮಾಡಿ ನಿಮ್ಮಲ್ಲೇ ಬರ್ತೇವೆ ತಗೋ ಅಂತ ಹೇಳ್ಯಾರ. ಹೌದಾ, ನೋಡೋಣ. ಅವ್ರು ಅಲ್ಲಿಂದ ಬಸ್ಸಿಗೆ ಬರ್ಬೇಕಂದ್ರೆ ಲೇಟ್ ಆಕೈತಿ. ಮೊದಲು ಭಾಳ ಜನ ಬರೋರ್ದಾರ, ನಾವು ಒಂದು ಗಾಡಿ ಕಳಿಸು ನಾನು. ಹ್ಞೂ, ಗುಡ್ ಐಡಿಯಾ ಸಿದ್ಧಾಂತ. ಸುಮ್ಮ ಅವ್ರು ಬಸ್ಸಿಗೆ ಅಲ್ಲಿ ಒದ್ದಾಡ್ಕೊಂಡು ಬರೋಕ್ಕಿಂತ ನಾವು ಒಂದು ಗಾಡಿ ಕಳಿಸ್ಬಿಡೋಣ. ಎಷ್ಟು ಜನ ಆಗ್ತೀರಿ, ಎಷ್ಟು ಜನ ಕರ್ಕೊಂಡು ಬಾ ಅಂತ ಹೇಳಿರತ್ತೆ. ನೋಡೋಣ, ಹಳ್ಳಿ ಜನ ಬರಲಿ. ಏನು ನಾವು ಹೆಂಗಿದ್ರು ಅರೇಂಜ್ಮೆಂಟ್ ಮಾಡತ್ತೀವಲ್ಲ, ಮನೆ ಬಾಜುಕವ್ರದ್ದು ಕರ್ಕೊಂಬರಲಿ. ಗಿರ್ಜಾ ಆಂಟಿ ಫೋನ್ ಮಾಡಿ ಹೇಳ್ತೇನೆ, ನೋಡೋಣ ಏನಂತಾರೆ. ಸರಿ ಅಣ್ಣ, ಅಷ್ಟು ಮಾಡೆ. ಬಾ, ಹಂಗಿದ್ರೆ ಡೆಕೋರೇಷನ್ ಒಂದ್ಸಲ ಚೆಕ್ ಮಾಡಿಬಿಡು ಅಂತಿ. ಹ್ಞೂ, ನಡಿಸಿದ್ದಂತ. ಇನ್ನೊಂದು ಚೂರು ಆ ಕಡೆ ಸರಸಪ್ಪ, ಇನ್ನೊಂದು ಚೂರು ಚೂರು. ನೋಡ್ರಿ. ಭಾಳ ಆ ಕಡೆ ಆಯ್ತು, ಇನ್ನೊಂದು ಚೂರು ಈ ಕಡೆ. ಬಸ್ ಬಸ್ ಬಸ್, ಬರಬ್ಬರ ಐತೆ ನೋಡಿ ಸಲ. ಓ, ಕೆಲಸ ನಡೆಸಿರೇನ್ರಿ ಸರ್? ಓ ಸಿದ್ಧಾರ್ಥ ಸಾಹೇಬ್ರೆ, ಬರ್ರಿ ಬರ್ರಿ ಸರ್, ಆರಾಮದಿರಿ?
ಓ ನಾವು ಆರಾಮದೆ ನೋಡ್ರಿ. ಹೆಂಗೆ ನಡೀತು ಕೆಲಸ ಎಲ್ಲ ಜೋರು ನಡ್ದೈತಾ? ಹ್ಞೂ ರೀ, ನೀವು ಲಾಸ್ಟ್ ಮಿನಿಟ್ನಾಗ ಹೇಳಿಬಿಟ್ರಿ ನಮಗೆ. ಹೀಗಾಗಿ ವರಮಹಾಲಕ್ಷ್ಮಿ ಹಬ್ಬ ನೋಡ್ರಿ ಎಲ್ಲ ಕಡೆ ಭಾಳ ರಶ್, ನಮಗೆ ಭಾಳ ಬಿಸಿ ಶೆಡ್ಯೂಲ್ ಆಗಿಬಿಟ್ಟೈತಿ. ವರ್ಕರ್ಸ್ನೆಲ್ಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಕಳಿಸ್ಬಿಟ್ಟಿನಿ. ಈಗ ನೋಡ್ರಿ ಒಬ್ಬರ ನಾನಾ ಮತ್ತು ಬರ್ಬೇಕಾತೀಗ, ನಾನಾ ನಿಂತು ಮಾಡ್ಸಿರಾತು. ಮತ್ತು ಎಲ್ಲ ವರ್ಕರ್ಸ್ನು ಒಂದೊಂದು ಕಡೆ ಕಳಿಸ್ಬಿಟ್ಟೇನಿ ರೀ. ಹಂಗಾರೆ ಒಬ್ಬ ಹುಡುಗಿದ್ದ, ಅವನ್ನ ಕರ್ಕೊಂಡು ನಾನು ಒಟ್ಟು ಹಿಡಿದು ಮಾಡಿರಾತ ಅಂಥೇಳಿ ಬಂದೆ ನೋಡ್ರಿ. ಓ ಹೌದಾ, ಸಾರಿ ಸರ್. ನಾವು ಲಾಸ್ಟ್ ಮಿನಿಟ್ನಾಗ ಡಿಸೈಡ್ ಮಾಡಿ ಅದನ್ನು ಪೂಜೆ ಮಾಡ್ಬೇಕಂತ ಅಂದ್ಕೊಂಡ್ವಿ, ಅದಕ್ಕೆ ಹಿಂಗಾಯ್ತು. ಅಯ್ಯಯ್ಯೋ ಇರಲಿ ಸರ್, ಇರಲಿ. ಈಗ ಹಬ್ಬದ ರಶ್ ಅಲ್ರಿ ಸ್ವಲ್ಪ, ಹೀಗಾಗಿ ನಮಗೂ ಗಡಿಬಿಡಿ ಆರ್ಡರ್ಸು ಭಾಳ ತೊಗೊಂಡ್ಬಿಟ್ಟಿದ್ವಿ ನಾವು. ಈಗ ನಿಮ್ದು ಅನ್ನೋದಕ್ಕೆ ಇಲ್ಲ ಅನ್ನೋ ಕಾಲಿ ನೋಡ್ರಿ. ಯಾಕಂತಂದ್ರೆ ನಿಮ್ಮ ವರ್ಷ, ನಿಮ್ಮ ದೀಪಾವಳಿ ಇರಲಿ, ಆಯುಧ ಪೂಜೆ ಇರಲಿ, ಎಲ್ಲ ಆರ್ಡರ್ಸು ನಮ್ಗೆ ಇರ್ತಾವೆ. ಈಗ ವರಮಹಾಲಕ್ಷ್ಮಿದು ಅಂತಂದ್ರಿ ಇಲ್ಲ ಅನ್ನೋ ಕಾಲಿಲ್ಲ, ಹೀಗಾಗಿ ನಾನೇ ಬರ್ಬೇಕಾಯ್ತು ನೋಡ್ರಿ. ಓ ಹೌದಾ, ಚಲೋ ಆದ್ಬಿಟ್ರಿ. ನಮಗೆ ನೀವು ಮಾಡಲಿಲ್ಲ ಅಂದ್ರೆ ಬಗೆಹರಂಗಿಲ್ಲ, ಬೇರೆದವ್ರಿಗೆ ಯಾರಿಗೂ ಒಪ್ಸಕ್ಕೆ ನನಗೆ ಆಗಂಗಿಲ್ಲ. ಹೀಗಾಗಿ ನೀವೇ ಬೇಕಂತೇಳಿ ಹೇಳಿದ್ದು. ಪಾತಮ್ಮ, ಅದನ್ನ ಅಲ್ಲಿ ಬೇಡ, ಇಲ್ಲಿ ಮುಂದೆ ಹಾಕೋಣಂತ, ಅಲ್ಲಿಂದ ಬೇಡ, ನೀ ಇಳಿದು ಬಿಡಲಿಂತ್ರ. ಇಲ್ಲಿ ಬ್ಯಾಡ್ರಿ ಇದು. ಬೇಡ ಬೇಡ, ಅಲ್ಲಿ ಬೇರೆ ಫ್ಲವರ್ಸ್ ಹಾಕೋನು, ಅಲ್ಲಿ ಬೇಡ, ಅಲ್ಲಿ ತೆಗೆದು ಬಿಡದನ್. ಹ್ಞೂ ರೀ ಆತ್ರಿ. ನೋಡೋಣ ಹೆಂಗಾಗಿ ಡೆಕೋರೇಷನ್. ಅಡ್ಡಿಲ್ಲ, ಚಲೋ ಮಾಡ್ಯಾರ, ಚಲೋ ಆಗೈತಿ. ಲಕ್ಷ್ಮೀ ಕುಂಡ್ರಸದ ಮಂಟಪ ಚಂದ ಆಗೈತಿ. ಇನ್ನೊಂದು ಚೂರು ಫ್ಲವರ್ ಡೆಕೋರೇಷನ್ ಮಾಡಿಬಿಡ್ರಿ. ಫುಲ್ ಫ್ಯಾಕ್ಟ್ರಿಗೆಲ್ಲ ಫ್ಲವರ್ ಡೆಕೋರೇಷನ್ ಆಗಬೇಕು, ಫ್ರಂಟ್ ಆಗಬೇಕು. ಅಲ್ಲಿ ಸ್ಟಾರ್ಟಿಂಗ್ ರಿಸೆಪ್ಷನಿಸ್ಟ್ ಕಡೆ ಅಲ್ಲಿ ಆಗ್ಬೇಕು ನೋಡ್ರಿ. ಆಯ್ತು ಸಿದ್ಧಾರ್ಥ ಸರ್, ನೀವೇನು ತಲೆ ಕೆಡಿಸ್ಕೊಬಿಟ್ರೆ, ವರ್ಷ ನಾವು ಮಾಡ್ತೀವಲ್ಲ, ನಮಗೆ ಗೊತ್ತಿಲ್ಲನೇ ಎಲ್ಲೆಲ್ಲಿ ಮಾಡ್ಬೇಕಂತೇಳಿ. ಲಕ್ಷ್ಮೀ ಇದು ದೀಪಾವಳಿಗೆ ಲಕ್ಷ್ಮೀ ಪೂಜೆಗೆ ಮಾಡಿಕೊಟ್ಟಿರ್ತೀವಲ್ಲ, ಹಂಗೆ ಮಾಡ್ಕೊಡ್ತೀನಿ ಅಂತ ತಲೆ ಕೆಡಿಸ್ಕೊಬಿಟ್ರಿ. ಓಹೋ ಸರಿ ಸರ್, ನಿಮಗೇನು ಹೇಳ್ಬೇಕಾಗಿಲ್ಲ ಬಿಡ್ರಿ, ನೀವೆಲ್ಲ ಗೊತ್ತಲ್ಲ ನಿಮ್ಗೆ, ವರ್ಷ ಮಾಡತ್ತೀರಿ. ಆಯ್ತು ಮಾಡಿರಿ ನೀವು. ನೋಡಿರಿ ಸರ್, ನಿಮಗೆ ಮತ್ತೆ ಏನಾರ ಚೇಂಜಸ್ ಬೇಕಿತ್ತಂದ್ರೆ ಒಂದು ಮಾತು ಹೇಳ್ರಿ, ನಾನು ಮಾಡ್ಕೊಡ್ತೀನಿ ಅಂತ. ಆದಷ್ಟು ರಿಯಲ್ ಫ್ಲವರ್ಸ ಯೂಸ್ ಮಾಡಿಬಿಡ್ರಿ, ಆರ್ಟಿಫಿಷಿಯಲ್ ಬೇಡ, ರಿಯಲ್ ಹಾಕ್ಬಿಡ್ರಿ. ಅಯ್ಯೋ ಸರ್, ನಿಮಗೆಲ್ಲ ಆರ್ಟಿಫಿಷಿಯಲ್ ಹೂ ಡೆಕೋರೇಷನ್ ಮಾಡ್ತೀವ್ರಿ ನಾವು, ವರ್ಷ ರಿಯಲ್ ಫ್ಲವರೇ ಮಾಡ್ತೀನಿ. ಅದು ಎಷ್ಟೋ ತುಟ್ಟಾಗಲಿ ರಿಯಲ್ ಫ್ಲವರ್ದ ಮಾಡ್ಕೊಡ್ತೀನಿ. ಏನು ಸರ್, ವರ್ಷ ಇಲ್ಲ ವರಮಹಾಲಕ್ಷ್ಮಿ ಹಬ್ಬ ಫ್ಯಾಕ್ಟ್ರಿಲ್ಲ ಆಚರಿಸ್ಬೇಕು ಅಂದ್ಕೊಂಡಿರಿ? ಏನಿಲ್ಲ ಸರ್, ವರ್ಷಕ್ಕಿಂತ ಲಾಭ ಎಕ್ಸ್ಟ್ರಾ ಬಂದಿದ್ರಿ ಹಬ್ಬದ ಟೈಮ್ನಾಗ. ಸೊ ದೇವ್ರಿಗೆ ಮಾಡಲಿಲ್ಲ ಅಂತಂದ್ರೆ ನಾವು ಯಾರಿಗೆ ಮಾಡೋಕ್ಕಾಕೈತಿ? ಕೊಡಾವ ಇಸ್ಕೊಳವ ಎಲ್ಲ ದೇವ್ರ. ಸೊ ಎಲ್ಲರನ್ನೂ ಕರೆದು ಮಾಡ್ಬೇಕಂತ ಭಾಳ ಆಸೆ ಅನ್ನಿಸ್ತು ನನಗೆ. ವರ್ಷ ಮನ್ಯಾಗ ಮಾಡ್ತಿದ್ದು ರೀ, ಆಫೀಸು ಸುರುಟಿ ಕೊಡ್ತಿದ್ದೆ, ಮನ್ಯಾಗ ಹಬ್ಬ ಮಾಡ್ತಿದ್ದೆ. ಯಾಕೆ ಈ ಸಲ ನಮ್ಮ ಫ್ಯಾಕ್ಟ್ರಿ ಒಳಗೆ ಮಾಡಬಾರ್ದು ಅಂತ ಹೇಳಕ್ಕೆ ಬಂತು. ಹೀಗಾಗಿ ಎಲ್ಲರನ್ನೂ ಮಂದಿನೆಲ್ಲ ಇಲ್ಲಿ ಇನ್ವೈಟ್ ಮಾಡಿ ಫ್ಯಾಕ್ಟ್ರಿ ಒಳಗೆ ಮಾಡೋಣ. ಇವರೇ ಇಲ್ಲೇ ಅಲ್ಲ ನಮ್ಮ ಲಕ್ಷ್ಮಿ, ಇಲ್ಲಿಂತ್ರ ನಮ್ಮ ಲಕ್ಷ್ಮಿ ಒಲಿಯೋದು. ಹೀಗಾಗಿ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿವ್ರಿ ಅಷ್ಟೆ, ಮತ್ತೇನಿಲ್ಲ. ಮತ್ತು ಲಾಭನೂ ಭಾಳ ದುಡ್ದ್ರಲ್ಲ ನಾವು, ಹೀಗಾಗಿ ಅವ್ರಿಗೂ ಗಿಫ್ಟ್ಸ್ ಎಲ್ಲ ಕೊಟ್ಟು, ದೀಪಾವಳಿಗೆ ಬೋನಸ್ ಕೊಡ್ತೇವಲ್ಲ, ಅದ್ರ ಬದಲಿ ಈ ಗಿಫ್ಟ್ಸ್ ಕೊಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಆತಂಥೇಳಿ ಅಂದ್ಕೊಂಡೆ ನೋಡ್ರಿ. ಓ ಹೌದಾ ಸರ್, ಸರಿ ಸರ್, ಒಳ್ಳೇದು. ಸಿದ್ಧಾಂತ್ ಅವ್ರಿಗೆ ಚೆಕ್ ಕೊಟ್ಬಿಡು, ಅವ್ರದ್ದು ಕ್ಲಿಯರ್ ಮಾಡಿಬಿಡು ಫೀಸ್. ನಾ ಸರಿ ಕೊಡ್ತೀನಿ. ಇಲ್ಲ ಸಿದ್ಧಾಂತ್ ಸರ್ ಅಡ್ವಾನ್ಸ್ ಕೊಟ್ಟಾರಿ, ನಮಗೊಂದು 50,000 ರೂಪಾಯಿ ಕೊಟ್ಟಾರೀಗ. ಫುಲ್ ಪೇಮೆಂಟ್ ನಾನು ಡೆಕೋರೇಷನ್ ಆದಮೇಲೆ ಇಸ್ಕೊಂಡು ಹೋಗ್ತೀನಿ. ನೀವೇನು ಬೇರೆದವ್ರ, ನೀವೇನು ರೊಕ್ಕ ಕೊಡಂಗಿಲ್ಲ, ನಮಗೆ ಕಾಯಂ ಗಿರಾಕಿರಿ, ನೀವು ಕಾಯಂ ಕಸ್ಟಮರ್ ಬೇರೆ. ನೀವು ನಿಮ್ಮ ಕಡೆ ಹಿಂಗೆ ಮಾಡಿದ್ರೆ ದೇವ್ರು ಒಪ್ತಾನೇನ್ರಿ? ಇಲ್ಲ ಅಡ್ವಾನ್ಸ್ ಕೊಟ್ಟಾರ, ಫುಲ್ ಪೇಮೆಂಟ್ ನಾನು ಫುಲ್ ಡೆಕೋರೇಷನ್ ಮುಗಿಸ್ಕೊಂಡು ಇಸ್ಕೊಂಡು ಹೋಗ್ತೀನಿ ತಗೋರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಓ ಸರಿ ಸರ್, ಹಾಗಾಗಲಿ. ಆಮೇಲೆ ನಾಳೆ ಪೂಜೆಗೆ ಫ್ರೆಶ್ ಫ್ಲವರ್ಸು ಮಾಲಿ ಎಲ್ಲ ಬೇಕಾಗ್ತವೆ. ಸೊ ಅದು ಸ್ವಲ್ಪ ನೋಡ್ಕೊಂಡು ಬಿಡ್ರಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಬೆಳಗ್ಗೆ 4 ಗಂಟೆಗೆ ಮಾರ್ಕೆಟ್ಗೆ ಹೂ ಬರ್ತೈತಿ. ಸೊ ಅಲ್ಲಿಂದ ಡೈರೆಕ್ಟ್ ನಿಮ್ಮ ಆಫೀಸ್ಗೆ ಬರ್ತೈತಿ ಎಲ್ಲನೂ. ಯಾಕಂತಂದ್ರೆ ಈಗ ತಂದಿಟ್ಬಿಟ್ರೆ ನಾಳೆಗೆ ಅಷ್ಟು ಫ್ರೆಶ್ ಅನ್ಸಂಗಿಲ್ಲಲ್ಲ. ಹೀಗಾಗಿ ನಾಳೆಗೆ ಪೂಜೆ ಮಾಡೋ ಹೂ ಮಾಲಿ ಎಲ್ಲ ಬೆಳಗ್ಗೆನ ತರಿಸ್ಕೊಡ್ತೇನೆ ರೀ. ಸರಿ ಸರ್, ಆಯಿತು. ಮತ್ತೇನರ ಎಕ್ಸ್ಟ್ರಾ ಇದ್ರೆ ನಾನು ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ. ಸರಿ ಸರ್, ಓಕೆ. ಸಿದ್ಧಾಂತ್ ಬೇರೆ ಎಕ್ಸ್ಟ್ರಾ ವರ್ಕ್ ಇದ್ರೆ ನೋಡೋಣ ಅಂತ. ಸರಿನಾ? ಇದೆಲ್ಲ ಆಯ್ತಲ್ಲ, ಈ ಫ್ಲವರ್ಸ್ನೆಲ್ಲ ಈ ಕಡೆ ಸೈಡ್ ಹಾಕ್ಬಿಡು. ಯಾವ ಕೆಂಪು ರೀ? ಹಾಂಪ್ಪ, ಅವ ಹಲೋ ಗಿರ್ಜಕತ್ತಿ. ಹೇಳಪ್ಪ ಸಿದ್ಧಾರ್ಥ, ಹೇಳ. ಆತಿರಿ. ನಾಳೆ ಬೆಳಗ್ಗೆ 10 ಗಂಟೆ ಅಂದ್ರೆ ಇರ್ಬೇಕು ನೋಡ್ರಿ, ನೀವು ಲೇಟ್ ಮಾಡಬೇಡ್ರಿ. 11 ಗಂಟೆಗೆ ಟೈಮಿಂಗ್ ಕೊಟ್ಟರೆ ಬಟ್ರೆ ಅಷ್ಟರೊಳಗೆ ಪೂಜೆ ಆಗಿಬಿಡ್ಬೇಕು. ಅದಕ್ಕೆ ಒಂದು ಕೆಲಸ ಮಾಡಿರಿ, ನೀವು ಶಾಂತದೊಡವೆ ಎಲ್ಲರೂ ಬರ್ಬೇಕಂದ್ರೆ ಒಂದು ಗಾಡಿ ಕಳಿಸ್ಕೊಡ್ತೇನೆ ಬೆಳಗ್ಗೆ 8 ಗಂಟೆಗೆ. ಅಂದ್ರೆ ನಿಮ್ಮ ಮನೆ ಬಾಗಲ್ದಾಗ ಇರ್ತೈತಿ, ಎಲ್ಲರೂ ಗಾಡಿ ಹತ್ತಿ ಬಂದುಬಿಡ್ರಿ.
ಅಯ್ಯಪ್ಪ ಮತ್ತೆ ಯಾಕೆ ಗಾಡಿ ಕಳ್ಸಕ್ಕೆ ಹೋಗಿದ್ದಿ ಬರ್ತಿದ್ವಲ್ಲ ಸಿದ್ಧಾರ್ಥ ನಾವೇ. ಇಲ್ಲ ಆಂಟಿ ಹಬ್ಬ ಐತಲ್ಲ ನಾಳೆ ವರಮಹಾಲಕ್ಷ್ಮಿ ಮತ್ತೀಗ ಅವ್ರ ಮನೆಗೆ ಉಳ್ದಾಗೂ ಮಾಡಿ ನಮ್ಮ ಫ್ಯಾಕ್ಟ್ರಿಗೆ ಬರ್ಬೇಕಂತಂದ್ರೆ ಮತ್ತು ನೀವು ಬಸ್ ಹಿಡ್ಕೊಂಡು ಬರ್ಬೇಕಂದ್ರೆ ಲೇಟ್ ಆಗ್ಬಿಡ್ತೈತಿ. ನೀವು ಬೆಳಗ್ಗೆ ಎದ್ದು ಲಘುನ ನಿಮ್ಮ ಮನ್ಯಾನ ಪೂಜೆ ಮುಗಿಸ್ಕೊರಿ, ನಮ್ಮ ಗಾಡಿ ಬಂದು ನಿಲ್ತದ ಬಾಗಲ್ದಾಗ ಹತ್ತಿ ಬಂದುಬಿಡ್ರಿ, ಏನು ಟೆನ್ಷನ್ ಇಲ್ಲ. ಊಟದ್ದು ಏನು ತಲೆ ಕೆಡ್ಸ್ಕೊಬೇಡ್ರಿ, ಎಲ್ಲ ಅರೇಂಜ್ಮೆಂಟ್ ಆಗೈತಿ, ಪ್ರತಿಯೊಂದು ಆಗೈತಿ, ಎಲ್ಲರನ್ನೂ ಕರ್ಕೊಂಡು ಬರ್ರಿ. ಆಯ್ತಪ್ಪ ಆಯ್ತು, ಎಲ್ಲಾರನ್ನೂ ಕರ್ಕೊಂಡೇ ಬರ್ತೇನೆ, ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲಾರನ್ನೂ ಕರ್ಕೊಂಡು ಬರ್ತೇನೆ ತಗೋ. ಆಯ್ತು. ಇವ್ರಿಗೆ ಶಾಂತ ದೊಡ್ಡವ್ರಿಗೆ ಫೋನ್ ಮಾಡಿ ಹೇಳೀನಿ, ಅವ್ರ ಮಗಗೆ ಹೇಳೀನಿ, ಅವ್ರ ಗಂಡಿಗೂ ಹೇಳೀನಿ, ಆಮೇಲೆ ಪಾರೋ ಅವ್ರಿಗೂ ಹೇಳೀನಿ, ನಿಮ್ಮ ಪಾತಿ ಅವ್ರಿಗೆ ಅದಾರಲ್ಲ ಅವ್ರಿಗೆಲ್ಲರಿಗೂ ಕಾಲ್ ಮಾಡಿ ಹೇಳೀನಿ. ಎಲ್ಲ ಹಳ್ಳಿ ಹೆಂಗಸೂರನ್ನ ಕರ್ಕೊಂಡು ಬಂದುಬಿಟ್ರಿ ಹೊಂಟುತ್ಲೆ. ಅಯ್ಯೋ ಸಿದ್ಧಾರ್ಥ ಅವ್ರಿಗೆಲ್ಲ ಆಯ್ತು ತಗೋಪ್ಪ, ನಿನ್ನ ಇಷ್ಟನೇ ಯಾಕೆ ನಮ್ಮ ಬೇಡ ಅನ್ನೋದು ಕರ್ಕೊಂಬರ್ತೀನಿ ತಗೋ. ಆಂಟಿ ಪೂಜಾ ಬರತ್ತಾಳಲ್ಲ? ಹ್ಞೂಪ್ಪ ಬರ್ತಾ ಕರ್ಕೊಂಬರ್ತೀನಿ ತಗೋ. ಸರಿ ಆಂಟಿ, ಆಯ್ತು ತಗೋರಿ, ಇಡ್ಲಿ ಹಂಗಾರನ. ಆಯ್ತಪ್ಪ ಆಯ್ತು. ನೋಡ ಶಾಂತಕ್ಕ, ಸಿದ್ಧಾರ್ಥ ಫೋನ್ ಹಚ್ಚಿದ್ದ. ಪಾಪ ಆ ಹುಡುಗ ಎಷ್ಟು ನಮ್ಮನ್ನು ಹಚ್ಕೊಂಡೈತಿ, ಏನು ತಾನು ಹೋಗಿದ್ದ ಅವ್ರ ತಂಗಿ ಎಂಗೇಜ್ಮೆಂಟಿಗೆ ಅಷ್ಟು ಹಚ್ಕೊಂಡ್ ಬಿಡವ ಹುಡುಗ, ಭಾಳ ಒಳ್ಳೆ ಮನುಷ್ಯ. ಗಿರ್ಜಿ ನಿನ್ನ ಮಗಳು ಏನ್ರ ಅವ್ನು ಹೇಂತೆ ಆದ್ರೆ ನಸೀಬ ನೋಡ್ಲೆ ನಿಂದು. ಅದು ಖರೇನ ಶಾಂತಕ್ಕ, ಅದು ಗಾಡಿ ಕಳಿಸ್ತಾನಂತ, ನಾಳೆ ಹೊಂಟದ್ಲೆ ರೆಡಿ ಆಗ್ಬಿಡ್ರ. ಇದು ತಲೆ ಬ್ಯಾನ್ ಬಂದೈತೆ ನೋಡ್ಲಿ ಅತ್ತ. ಒಂದು ಕೆಲಸ ಮಾಡ್ತೇನೆ, ನನ್ನ ಸೊಸಿಗೆ ಹೆಂಗಿದ್ರೆ ಆಕೆ ಪೂಜೆ ಮಾಡ್ತಾಳೆ ಅಂದರೆ ಏನಿರ್ತೈತಿ, ನಾ ಬರ್ತೇನೆ, ಆಕಿನ ಮನ್ಯಾಗ ಬರ್ತೇನೆ. ಸಿದ್ಧಾರ್ಥ ಎಲ್ಲಾರನ್ನೂ ಕರ್ಕೊಂಡು ಬಾ ಅಂದಾನ, ಹೊಂಟದ್ಲೆ ಪೂಜೆ ಮಾಡಿ ಹೋಗೋಣಂತ. ಆಯ್ತು ತಗೋ ಆಯ್ತು, ಗಾಡಿ ಕಳಿಸ್ತಾನಂತ. ಎದಕ್ಕೆ ಕಳಿಸ್ಬೇಕು ಪಾಪ, ನಾವು ಬರ್ತಿದ್ವಲ್ಲ ಬಸ್ಸಿಗೆ, ಫೋನ್ ಹಚ್ಚಿದ್ದು ಅದಕ್ಕೆ. ಇಲ್ಲ ಎಲ್ಲಾರನ್ನೂ ಕರ್ಕೊಂಡು ಬರ್ರಿ, ಮತ್ತು ನಿಮ್ಮ ಮನೆಯಾಗೂ ಪೂಜೆ ಇರ್ತಾವೆ, ಪೂಜೆ ಮುಗಿಸ್ಕೊಂಡು ಬಸ್ ಹಿಡ್ಕೊಂಡು ಯಾವಾಗ ಬರೋರು ನೀವು, ಲಘು ಪೂಜೆ ಮುಗಿಸ್ಕೊರಿ, ಗಾಡಿ ಕಳಿಸ್ತೀನಿ, ಗಾಡಿಯಾಗ ಬಂದು ಬಿಡ್ರಿ ಅಂತಂದ. ಆಯ್ತು ತಗೋ ಅಂತಂದ್ವಿ. ಹೋ ಹೌದನ, ಆಯ್ತು ತಗೊಳ್ಳಿ, ಹೊಂಟದ್ಲೆ ಹೋಗುಂತ.